ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇದ್ದೆ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗ್ಗೆ ನೀರು ಹಾಕೋಕ್ಕೆ ಗಿಡಗಳಿಗೆ ಬಂದೆ. ನೋಡಿ, ಮೇಲೆ ತೋರಿಸ್ಬಿಡ್ತೀನಿ ಫಸ್ಟ್ ನಮ್ಮ ಮನೆ ಟೆರೆಸ್ ಮೇಲೆ. ಆದರೆ ಇವತ್ತು ಫ್ರೆಂಡ್ಸ್ ನಾನೊಂದು ದಾಸವಾಳದ ಗಿಡ ತಂದಿದ್ದೆ. ಸ್ವಲ್ಪ ದಪ್ಪದು ಗಿಡ, ಹೂ ಬಿಡೋದು ಕೊಡಿ ಅಂತೇಳಿದೆ, ಕೊಟ್ಟಿದ್ರು. ಆದರೆ ಫ್ರೆಂಡ್ಸ್ ಇವಾಗ ಮೇಲಕ್ಕೆ ಬಂದರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಅರಳಿದೆ ಗೊತ್ತಾ ಫ್ರೆಂಡ್ಸ್. ನಾನು ನೋಡಿ ಬದನೆಕಾಯಿ ಇಟ್ಟಿದ್ದೀನಿ. ಇದು 2 ದಾಸವಾಳ ಅರಳಿದೆ. ಅದನ್ನು ಒಂದು ಸುತ್ತು. ಅದು ಬಂದು ಕೆಂಪುದು ಹೂವು, ಇದು ವೈಟ್ ನೋಡಿ, ವೈಟ್ ಹೂವು ಒಂದು ಬಿಟ್ಟಿದೆ. ಆಮೇಲೆ ಇದು ದಾಸವಾಳ ಬಂದು ಇದೊಂಥರ ಇದ್ರ ಗಿಡ ಅಂತ ಹೇಳ್ತಾರೆ ಫ್ರೆಂಡ್ಸ್. ಪೂಜೆ ಮಾಡಾಗಿರುವಂತೆ ನನಗೆ ಗೊತ್ತಿಲ್ಲ. ಇದು ಎಲೆ ಗಿಡ ನೆಟ್ಟಿದ್ದೀನಿ ಇವಾಗೊಂದು. ಇದು ಬಂದು ಫ್ರೆಂಡ್ಸ್ 2 ಕಲರ್ ಹೂವು ಬಿಡುತ್ತೆ. ಇದೇ ಥರ ಸೇಮ್ ಹೂವು ನೋಡಿ, ವೈಟು ಬಿಡುತ್ತೆ. ಆಮೇಲೆ ಫ್ರೆಂಡ್ಸ್ ನಾನು ಇದನ್ನು ತೋರ್ಸೋಕ್ಕೆ ನೋಡಿ ಫ್ರೆಂಡ್ಸ್, ಇದು ನನಗೆ ಗೊತ್ತೇ ಇಲ್ಲ. ಇವಾಗ ಟೆರೆಸ್ ಮೇಲೆ ಬಂದೆ. ಅಷ್ಟು ದೊಡ್ಡದು ಅರಳಿಬಿಟ್ಟಿದೆ ಹೂವು. ಇದು ಒಂದೇ ಗಿಡದಲ್ಲಿ 3 ಇತ್ತು ನೋಡಿ. ಅದನ್ನು ನಾನು ಈ ಪಾಟು ಒಂದು, ಆ ಪಾಟಿಗೊಂದು, ಈ ಪಾಟಿಗೆ ಒಂದು 2 ಇತ್ತು, 2-3 ಇತ್ತು. ಅದನ್ನು ನಾನು ಡಿವೈಡ್ ಮಾಡಿ ನೆಟ್ಟಿದೆ. ಇನ್ನೊಂದು ಫ್ರೆಂಡ್ಸ್ ಮೊಗ್ಗಾಗಿದೆ ಅದೇ ಗಿಡದ್ದು. ನಾನು ದಪ್ಪದು ಒಂದು 3-4 ಸುತ್ತಿರ್ತಾರ ಆ ಗಿಡ ಕೇಳಿದೆ. ಅವರು ಆ ಗಿಡ ಇಲ್ಲ ಮೇಡಮ್ ಅಂತ ಹೇಳಿದ್ರೆ, ಅದು ಇದು ನಾನು ತರುವಾಗ ಮೊಗ್ಗು ಸ್ವಲ್ಪ ದಪ್ಪ ಕಾಣಿಸ್ತು ಫ್ರೆಂಡ್ಸ್. ನೆನ್ನೆ ನಾನೊಂದು ಗಿಡ ನೋಡಿದೆ, ಅದನ್ನೇ ತಗೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಇದೇ ಥರ ಸೇಮ್ ಅರಳಿತ್ತು. ಈಗ ಮೇಲೆ ಬಂದು ನೋಡಿದ್ರೆ ಇಷ್ಟು ದೊಡ್ಡದಾಗಿ ಅರಳಿದೆ ಗಿಡ. ಅದಕ್ಕೆ ನಾನು ಒಂದು ಚಿಕ್ಕ ವೀಡಿಯೋ ಮಾಡ್ತಿದ್ದೀನಿ ಮಾರ್ನಿಂಗ್. ಇದು ಹೂವು ಚೆನ್ನಾಗಿದೆಯಲ್ಲ ನೋಡಿ ಫ್ರೆಂಡ್ಸ್. ಈ ಕಲ್ಲರು ಈ ಥರ ಏನಾದರೂ ಇದ್ದರೆ ಇಂಥ ಗಿಡ ತಗೊಳ್ಳಿ, ಹೂವು ತುಂಬ ದೊಡ್ಡದಾಗಿ ಬಿಡುತ್ತೆ. ಹಂಗೆ ಇವಾಗ ನೀರು ಹಾಕಿಕೊಂಡೆ. ನಂದು ಗಿಡ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ನೀರು ಹಾಕ್ತೇನೆ ಒಣಗೋಯ್ತು ನೋಡಿ. ಈ ಗಿಡ ಬಂದು ಇಷ್ಟು ತಂದು ನೆಟ್ಟಿದ್ದೆ ನಾನು ಇದರಲ್ಲಿ ಗಿಡ ಮಾಡ್ತಾರಲ್ಲ ಅಲ್ಲಿ. ಅದನ್ನು ನೋಡಿದ್ರೆ ಇಷ್ಟು ಉದ್ದ ಬೆಳೆದಿದೆ. ಇದು ಒಳ್ಳೆಯದಂತೆ ಮನೆ ಮುಂದೆ ಇರಬೇಕು ಅಂತಾರೆ. ನನ್ನ ಮನೆ ಮುಂದೆ ಇಡೋಕ್ಕಲ್ಲಿ ಜಾಗ ಇಲ್ಲ, ಇಲ್ಲಿ ಬಿಸಿಲೆಲ್ಲ ಇರುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೊಂದು ಹೂವು ಬಿಡುತ್ತೆ. 2 ದಾಸವಾಳ ಒಂದು ಸುತ್ತಿದ್ದು. ಬನ್ನಿ ಇವಾಗ ಹೆಂಗೋ ಪೂಜೆಗೆ ಬೇಕಲ್ಲ, ಕುಯ್ಕೊಳ್ಳೋಣ. ಅದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ ಹೂವು ನಾನು ತಂದಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್. ಇವು ತೋರ್ಸೋಕ್ಕೋಸ್ಕರ ನಾನು ನಿಮಗೀಗ ವೀಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್. ಇಷ್ಟು ನಂದು ಗಿಡಗಳೈತಿ. ಎಲೆ ಗಿಡ ಇನ್ನು ಇವಾಗ ನೆಟ್ಟಿದ್ದೀನಿ, ಅದು ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಬದನೆಕಾಯಿ ಗಿಡ ನೆಟ್ಟಿದೆ, ಅದು 2 ಬಿಟ್ಟಿದೆ, ಬ್ರಹ್ಮಕಮಲ ಅದು. ಅದಕ್ಕೆ ಇವಾಗ ವೀಡಿಯೋ ಮಾಡೋಕ್ಕಿಂತ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.